ಕಚ್ಚಿ ಹೋಗಿದೆ, ಕುಸಿದು ಹೋಗಿದೆ, ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅನ್ನದಾತ ರೈತರು ಬೀದಿ ಬರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಈ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ರೈತರ ರೊಕ್ಕದ ಮಾಲು ಉದ್ದು, ಹೆಸರು, ಸೋಯಾ, ತೊಗರಿ, ಹತ್ತಿ ಇವತ್ತು ನೀರ್ಪಾಲಾಗೋಗಿದೆ. ಬೆಳೆ ಸತ್ಯನಾಶ ಆಗೋಗಿದೆ, ಬರ್ಬಾದ್ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಬೆಳೆದಷ್ಟ ಸಮೀಕ್ಷೆ ಮಾಡೋಕ್ಕೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳನ್ನು ಇವತ್ತು ಭೇಟಿ ಕೊಟ್ಟು ಒಂದು ವೀಕ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿಗಳನ್ನು ಒಬ್ಬ ರೈತರ ಜಮೀನಿಗೆ ಬೆಳೆ ಹಾನಿ ಆಗಿರ್ತಕ್ಕಂಥ ರೈತರ ತೊಗರಿ ಬೆಳೆಯನ್ನು ನೋಡೋಕ್ಕೆ ಹೋಗಲಿಲ್ಲ, ಆ ರೈತರಿಗೆ ಭೇಟಿ ಮಾಡೋಕ್ಕೂ ಕೂಡ ಹೋಗಲಿಲ್ಲ. ಮತ್ತು ಇಲ್ಲಿ ಕೂತು ಸಭೆ ಮಾಡೋದ್ಬಿಟ್ಟು ವಿಡಿಯೋ ಕಾನ್ಫರೆನ್ಸನ್ನು ಮಾಡಿ ಇಡೀ ಈ ಭಾಗಕ್ಕೆ ಕಲಬುರಗಿ ಜಿಲ್ಲೆಯ ತೊಗರಿ ಬೆಳೆಗಾರರ ನೋವನ್ನು ಆರಿಸಲಾರದೆ ಕಡೆಗಣಿಸ್ತಕ್ಕಂಥದ್ದು ಇದೇನಿದೆ, ಇದು ಭಾಳ ನೋವಿನ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀನಿ. ಈಗಲಾದರೂ ರೈತರ ಬಗ್ಗೆ, ಅನ್ನದಾತರ ಬಗ್ಗೆ, ತೊಗರಿ ಬೆಳೆಗಾರರ ಬಗ್ಗೆ ಕಾಳಜಿ, ಕಸರತ್ತಿ, ಗೌರವ ಇತ್ತಂದರೆ ಈಗಲಾದರೂ ತಕ್ಷಣದ ತಾವು ಹಾನಿಯಾಗಿರ್ತಕ್ಕಂಥ ರೈತರ ಜಮೀನುಗಳಿಗೆ ಭೇಟಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆ ವಿಶೇಷ ಪ್ಯಾಕೇಜ್ ಕೊಡಬೇಕು, ಅತಿವೃಷ್ಟಿ ಘೋಷಣೆ ಮಾಡಬೇಕು, ಬಾಕಿ ಇರ್ತಕ್ಕಂಥ ಬೆಳೆ ವಿಮೆ ಹಣ 315 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಂತೇಳಿ 1ನೇ ತಾರೀಕಿಂದ ಅಹೋರಾತ್ರಿ ಧರಣಿ ಸಂಘಟನೆ ಜಗನ್ ಸಂಘಟನೆ ಹೊಂದಿದ್ದೀವಿ. ತಕ್ಷಣವೇ ಅವರು ರೈತರ ಮೇಲೆ ಬರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾರೆ.